लिंगत्व अल्पसंख्याकांची ओळख पटवण्यासाठी वैद्यकीय तपासणी अनिवार्य करण्याच्या निर्णयाविरोधात बेळगावमध्ये समस्त लिंगत्व आणि लैंगिक अल्पसंख्याक चळवळीच्या वतीने आंदोलन करण्यात आले. बेळगाव जिल्हाधिकारी कार्यालयासमोर निदर्शने करत आंदोलनकर्त्यांनी संबंधित विधेयक मागे घ्यावे अशी जोरदार मागणी केली. दरम्यान जिल्हाधिकाऱ्यांच्या ऐवजी शिरस्तेदारांनी निवेदन स्वीकारण्यासाठी आल्याने आंदोलनकर्त्यांनी तीव्र नाराजी व्यक्त केली. यापूर्वीही जिल्हाधिकारी व्यस्त होते. लिंगत्व अल्पसंख्याकांसाठी वेळ नाही, आमच्या मागण्यांना किंमत नाही असा आरोप करत त्यांनी संताप व्यक्त केला. तसेच आमच्यासाठी स्वतंत्र बैठक बोलवावी अशी मागणीही त्यांनी केली. ಮಸೂದೆಯಲ್ಲಿ ಏನ್ ಮಾಡ್ಯಾರ ಒಂದು ಇದು ಟ್ರಾನ್ಸ್ಜೆಂಡರ್ ಆಕ್ಟ್ ಅಂತ ಅದನ್ನ ಪಾಸ್ ಮಾಡಿದ್ದಾರೆ, ಜಾರಿಗೆ ತಂದಿದ್ದಾರೆ. ಸೊ ಅದನ್ನ ಯಾವ ನಮ್ಮ ಸಮುದಾಯವನ್ನ ಕರೆದು ಬಿಟ್ಟು ಸಮುದಾಯ ಜೊತೆಗೆ ಇವರು ಯಾವುದೇ ತರದಂತ ಡಿಸ್ಕಷನ್ ಮಾಡಿಲ್ಲ, ಸಮಾಲೋಚನೆ ಮಾಡಿಲ್ಲ, ಕೌನ್ಸಿಲಿಂಗ್ ಗಳನ್ನು ಮಾಡಿಲ್ಲ. ತಮ್ಮ ಸ್ವ ಇಚ್ಛೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ತಾವುಗಳೆಲ್ಲ ತಗೊಂತ ನಿರ್ಧಾರ ಇದು. ಯಾಕಂದ್ರೆ ಇದು ನಮ್ಮ ಒಂದು ಮೂಲಭೂತ ಹಕ್ಕುಗಳಾಗಿರುವಂತ ಸಂವಿಧಾನದ ವಿರುದ್ಧ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ಒಂದು ಭಾರತ ಪ್ರಜೆ ಅಂದ್ಮೇಲೆ ಗೌರವ, ಘನತೆ, ಸಮಾನತೆ, ಸ್ವಾತಂತ್ರ್ಯ, ಜೀವಿಸುವ ಹಕ್ಕು ನನ್ನ ಸಮುದಾಯದಾಗಿದೆ, ಹಾಗೆ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯದು ಇದಾಗಿದೆ. ಯಾಕಂದ್ರೆ ಇದೇ ರೀತಿ ಇವರು ನಾನ್ ಕಮ್ಯುನಿಟಿ ಯಾವುದೇ ಆಗಿರುವಂತಹ ಒಂದು ಕಮ್ಯುನಿಟಿ ಬಗ್ಗೆ ತಾವು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ತಾವು ಮಸೂದೆಗಳನ್ನ, ಕಾಯ್ದೆಗಳನ್ನ ಹೊರಪಡಿಸಕ್ಕೆ ಸಾಧ್ಯತೆ ಇದೆಯಾ? ಹಾಗಾದ್ರೆ ನನ್ನ ಎಲೆಮರೆಕಾಯಿ ಆಗಿರುವಂತಹ ಒಂದು ಚಿಕ್ಕ ಸಮುದಾಯವನ್ನ ಎಷ್ಟೋ ವರ್ಷ ತುಳಿದು ಬಂದಿರುವಂತಹ ಸಮುದಾಯದ ಮೇಲೆ ಇವರು ಮಾನದಂಡನೆಯನ್ನ, ಅಗೌರವನ್ನ ಮಾಡ್ತಿರೋದಾರೆ ನನ್ನ ಸಮುದಾಯದ ಮೇಲೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವ ವ್ಯಕ್ತಿನೂ ಕೂಡ ವೈದ್ಯಕೀಯವಾಗಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಆದ್ರೆ ಈ ಮಾತನ್ನ ನಾನು ಹೇಳ್ಬೇಕಾದ್ರೆ ತುಂಬಾ ತಪ್ಪಾಗುತ್ತೆ. ಆದ್ರೂ ಕೂಡ ನನ್ನಲ್ಲಿರುವಂತಹ ಒಂದು ವೇದನೆ ಏನಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಅವರು ಮೇಲ್ ಆಫ್ ಫಿಮೇಲ್ ಅಂತ ಹೇಳಿ ಅವರು ವೈದ್ಯಕೀಯವಾಗಿ ಚೆಕ್ ಮಾಡಿಸ್ಕೋತಾರ. ಯಾಕಂದ್ರೆ ಅವ್ರ ಕಾನ್ಫಿಡೆಂಟ್ ಅವ್ರು ಹೇಳುತ್ತೆ ಐ ಆಮ್ ಮೇಲ್, ಐ ಆಮ್ ಫಿಮೇಲ್ ಅಂತ. ಅವರ ಆಂತರಿಕವಾದಂತಹ ಶಕ್ತಿ, ಅವರ ಮನೋಸ್ಥಿತಿ, ಅವರ ಬಾಡಿ ಲ್ಯಾಂಗ್ವೇಜ್, ಅವ್ರ ಲಿವಿಂಗ್ ಲೈಫ್ ಸಿಸ್ಟಮ್ ಅದು ಅವ್ರಿಗೆ ಹೇಳುತ್ತೆ ನಾನು ಹೆಣ್ಣು ಗಂಡು ಅಂತ ಅಂದ್ಮೇಲೆ. ಹಾಗೇನೆ ಬೈ ಬರ್ತ್ ತಾಯಿ ಹೊಟ್ಟೆಯಿಂದ ಹುಟ್ಟಬೇಕಾದ್ರೆ ಅಥವಾ ಈ ಆಕಾಶದಿಂದ ನಾವು ಒಮ್ಮೆ ಡೈರೆಕ್ಟ್ ಆಗಿ ಉಳಿದ್ರು ಬಂದ್ವಾ ಇಲ್ಲಿ ಟ್ರಾನ್ಸ್ ಸಮುದಾಯ? ಇಲ್ಲ, ತಾಯಿ ಗರ್ಭದಿಂದ ಬಂದ ಮೇಲೆ ನಮ್ಮ ಒಂದು ಬೆಳವಣಿಗೆಗಳಲ್ಲಿ ಆಗಿರುವಂತಹ ಹಾರ್ಮೋನ್ಸ್ಗಳು. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಟ್ರಾನ್ಸ್ ಸಮುದಾಯದ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಆದ್ರೆ LGBTQI ಅಂತ ಇದರಲ್ಲಿ ಇರುವಂತಹ ಒಂದು ಅರ್ಥಗಳನ್ನ ಏನಾದ್ರೂ ಈ ಸಮುದಾಯಕ್ಕೆ ಗೊತ್ತಿದೆಯಾ? ಯಾಕಂತಂದ್ರೆ ಇಲ್ಲಿ F to M ಫಿಮೇಲ್ ಇಂದ ಫಿಮೇಲ್ ದಿಂದ ಮೇಲ್ ಆದವರಿದಾರ ಅಥವಾ ಮೇಲ್ ದಿಂದ ಫಿಮೇಲ್ ಆದಂತವರಿದಾರ. ಹಾಗಾದ್ರೆ ಇಲ್ಲಿರುವಂತದ್ದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಒಂದು ಚಳುವಳಿ, ಇದೊಂದು ಹೋರಾಟ. ಇದು ನಾಟ್ ಫಾರ್ ಟ್ರಾನ್ಸ್ಜೆಂಡರ್ ಅಂತ ಅನ್ಕೋಬೇಡ್ರಿ. ಅವರೊಂದು ಡಿಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಬರೀ ಆ ಒಂದು ಶಬ್ದ ಇಟ್ಕೊಂಡು ಎಲ್ಲಿ ಯಾರು ತಾಲಿ ಬಜಾಯಿಸ್ಕೊಂಡು ಹೋಗ್ತಾರೆ ಮಂಗಳಮುಖಿಯರಂತ ಅವ್ರನ್ನ ಫೋಕಸ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ತಿರೋದು ಇದು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕವಾಗಿ ನಮ್ಮ ಸಂವಿಧಾನದ ವಿರುದ್ಧವಾಗಿ ಇರುವಂತ ನಿರ್ಣಯ ಇದೆ ಅಂತ ಹೇಳ್ತಾನೆ. ಇಲ್ಲಿ ಹೆಣ್ಣಾಗಿ ಗಂಡಾಗಿ ಪರಿವರ್ತನೆ ಆದಂತವ್ರು ಸಾಕಷ್ಟು ಜನ ಇದಾರೆ. ಹಾಗಾದ್ರೆ ಮತ್ತೆ ಗಂಡಾಗಿ ಹೆಣ್ಣಾಗಿ ಪರಿವರ್ತನೆ ಆದಂತವ್ರು ಇದಾರೆ. ಆದ್ರೆ ಎಲ್ಲರಲ್ಲಿ ಬಾಡಿ ಹಾರ್ಮೋನ್ಸ್ ಗಳ ಬದಲಾವಣೆಗಳಿಂದ ಇದು ನೈಸರ್ಗಿಕ ಕ್ರಿಯೆ. ಇದು ಯಾರು ಉದ್ದೇಶಪೂರ್ವಕವಾಗಿ ಆಗುವಂತದ್ದಲ್ಲ. ಹಾಗೇನೆ ವೈದ್ಯಕೀಯವಾಗಿ ತಮ್ಮನ್ನ ತಾವು ಪರಿಶೀಲನೆ ಮಾಡೋದು. ಯಾಕಂದ್ರೆ ಇದು ಎಷ್ಟರ ಮಟ್ಟಿಗೆ ಅಂತಂದ್ರ ಅಧಿಕಾರವನ್ನ ಇವರು ಅಧಿಕಾರ ಇದೆ ಅಂತ ಹೇಳಿ ಅದನ್ನ ಮಾಡಬೇಕಾಗಿರುವಂತ ಪೆಂಡಿಂಗ್ ಕಲ್ಸ್ ಬೇಕಾದಷ್ಟಿದೆ. ಎಷ್ಟೋ ವರ್ಷದಿಂದ ಇವರುಗಳು ಸರ್ಕಾರಗಳು ನಡೀತಾ ಬಂದಿದೆ. ಇಲ್ಲಿವರೆಗೂ ನನ್ನ ಟ್ರಾನ್ಸ್ ಸಮುದಾಯಕ್ಕೆ ಯಾವುದೇ ತರದ ಒಂದು ಅವಕಾಶಗಳ ಸಿಕ್ಕಿಲ್ಲ, ಬೆಳವಣಿಗೆಗಳ ಸಿಕ್ಕಿಲ್ಲ. ಇಲ್ಲಿವರೆಗೂ ನನ್ನ ಬೆಳಗಾವಿ ಜಿಲ್ಲೆ ಒಳಗೆ 2,500 ಜನ ಇದ್ರು. ಇಲ್ಲಿವರೆಗೂ ಒಬ್ಬರಿಗೆ ಆಶ್ರಯ ಯೋಜನೆ ಒಂದು ಮನೆ ಸಿಕ್ಕಿಲ್ಲ. ಇವರುಗಳು ಮಾಡಬೇಕಾಗಿರೋ ಭಾರತದಲ್ಲಿ ಎಲ್ಲಾ ಟ್ರಾನ್ಸ್ ಸಮುದಾಯಕ್ಕೋಸ್ಕರ ಇರಾಕೊಂದು ಆಶ್ರಯ ಮಾಡ್ಲಿ, ಅವ್ರಿಗೋಸ್ಕರ ಉದ್ಯೋಗದ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿ. ಅವರು ಸಮಾಜದೊಳಗೆ ಇನ್ನೂವರೆಗೂ ಆಗ್ತಿರ್ತ ಸ್ಟಿಗ್ಮಾ ಅಂಡ್ ಡಿಸ್ಮಿಷನ್ಸ್, ಕಳಂಕ ತಾರತಮ್ಯಗಳು ನಡೀತಾ ಇದೆ. ಇವನ್ನೆಲ್ಲವನ್ನು ತಡೀಲಿ. ಯಾಕಂದ್ರ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಅವರ ಮನಸ್ಸಿನಲ್ಲಿ ಏನ್ ಬರ್ಬೇಕಂತಂದ್ರ ಭಾರತದಲ್ಲಿರುವಂತಹ ಪ್ರಜಾಪ್ರಭುತ್ವದ ಪ್ರಜೆಗಳು, ಇವರು ಸಿಟಿಸನ್, ಇವರು ನಾಗರಿಕರು ಅನ್ನುವಂತಹ ಪರಿಕಲ್ಪನೆಯನ್ನು ಮನದಾಳದಲ್ಲಿ ತಂದುಕೊಂಡು ಅವ್ರು ನಿರ್ಣಯ ತಗೋಬೇಕು. ಅದನ್ನ ಬಿಟ್ಟು ಇವರು ಡೈರೆಕ್ಟ್ ಆಗಿ ಅವರ ಒಂದು ಶೀಲಕ್ಕ, ಅವರ ಮಾನಕ್ಕೆ ಕೈ ಹಾಕ್ತಾ ಇದ್ರು. ತುಂಬಾ ದೊಡ್ಡ ಅಪರಾಧ ಮತ್ತು ನಮ್ಮ ಒಂದು ಸಮುದಾಯಕ್ಕೆ ತುಂಬಾ ಅವಮಾನ. ಮತ್ತೆ ನೀವು ಅಂತದ್ ಏನಾದ್ರು ಉದ್ದೇಶ ನಿಮ್ಮಲ್ಲಿ ಇತ್ತಂತಂದ್ರ ಮಾಡೋದಕ್ಕಿಂತ ಪೂರ್ವದಲ್ಲಿ ಒಂದು ಕ್ಷಣ ಸಮಾನತೆ, ಜೀವಿಸುವ, ಬದುಕುವ, ಗೌರವ, ಘನತೆ, ಸ್ವಾತಂತ್ರ್ಯ ಭಾರತದ ಒಂದು ಸಂವಿಧಾನ ಹಕ್ಕುಗಳನ್ನು ಮುರಿದು ಮಾಡೋದಾತಂದ್ರ ನಿಮ್ಮಲ್ಲಿ ಪ್ರಜಾಪ್ರಭುತ್ವವಿಲ್ಲ, ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ. या आंदोलनात समस्त बेळगाव लिंगत्व आणि लैंगिक अल्पसंख्याक चळवळीचे पदाधिकारी व कार्यकर्ते मोठ्या संख्येने सहभागी झाले होते. विनोद कोलकार, KMM मराठी, बेळगाव.
क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.